ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಒಳ್ಳೇದು ಸ್ಟೇಟ್ಗೆ ಅನ್ನುವಂತ ಅಭಿಪ್ರಾಯಗಳಿದೆ. ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗಾಸೆ ಇಲ್ಲ? ಯಾರಿಗಾಸೆ? ನಿಮ್ಗೆ ಆಸೆ ಇಲ್ವಾ? ಈಗ ನಾನು ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರ್ಬೋದು, ಆದರೆ ತೀರ್ಮಾನ ಮಾಡೋರು ಯಾರು? ಯಾರು ಬೇಕಾದ್ರೆ ಹೈಕಮಾಂಡ್ ಮಾಡ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. MLA ಆಗ್ಬೇಕಂತ ಇಲ್ಲ, MLC ಆಗ್ಬೇಕಂತಲ್ಲ, ಯಾರು ಬೇಕಾದ್ರೆ ಹೈಕಮಾಂಡ್ ಹೇಳೋರು ಯಾರು ಬೇಕಾ ಅದಕ್ಕೆ ನಾವೆಲ್ಲ ಒಪ್ಕೊಂತೀವಿ. ನಿಮ್ಗೂ ಆಸೆ ಇಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ? ಅಂದ್ರೆ ನನ್ನ ಆಸೆ ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಆಸೆ. ಸರ್ ಅದ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಒಂದು ಸಂಘಟನೆ, ಅದೊಂದು ಸಂಘಟನೆ. ಅದ್ರ ಬಗ್ಗೆ ನಾನು ಹೆಂಗ್ ಮಾತಾಡ್ತೀನಿ? ಅದೊಂದು ಸಂಘಟನೆ. ಈಗ ಇಲ್ಲ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದು ಏನೋ ಮಾಡಿದಾರಂತ. ಇದು ಅದು ಅವ್ರು RSS ಅವರು ಒಂದು ಸಂಘಟನೆ. ಆ ಸಂಘಟನೆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಇದರ ನಡುವೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಂದ್ರೆ ಒಳ್ಳೇದು ಸ್ಟೇಟ್ಗೆ ಅನ್ನುವಂತ ಅಭಿಪ್ರಾಯಗಳಿದೆ. ಮುಖ್ಯಮಂತ್ರಿ ಆಗ್ಬೇಕಂತ ಯಾರಿಗಾಸೆ ಇಲ್ಲ? ಯಾರಿಗಾಸೆ? ನಿಮ್ಗೆ ಆಸೆ ಇಲ್ವಾ? ಈಗ ನಾನು ನಿನ್ನ ಮುಖ್ಯಮಂತ್ರಿ ಮಾಡಿ ಅಂತ ನಮ್ಮ ಅಭಿಪ್ರಾಯ ಇರ್ಬೋದು, ಆದರೆ ತೀರ್ಮಾನ ಮಾಡೋರು ಯಾರು? ಯಾರು ಬೇಕಾದ್ರೆ ಹೈಕಮಾಂಡ್ ಮಾಡ್ಬೋದು. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. MLA ಆಗ್ಬೇಕಂತ ಇಲ್ಲ, MLC ಆಗ್ಬೇಕಂತಲ್ಲ, ಯಾರು ಬೇಕಾದ್ರೆ ಹೈಕಮಾಂಡ್ ಹೇಳೋರು ಯಾರು ಬೇಕಾ ಅದಕ್ಕೆ ನಾವೆಲ್ಲ ಒಪ್ಕೊಂತೀವಿ. ನಿಮ್ಗೂ ಆಸೆ ಇಲ್ವಾ? ಎಲ್ಲರಿಗೂ ಆಸೆ ಇದ್ದೇ ಇರ್ತದೆ, ಎಲ್ಲರಿಗೂ ಆಸೆ ಇರ್ತದೆ. ಯಾರು ಮುಖ್ಯಮಂತ್ರಿ ಸ್ಥಾನ ಯಾರು ಬೇಡ ಅಂತಾರ? ಅಂದ್ರೆ ನನ್ನ ಆಸೆ ಸಿದ್ದರಾಮಯ್ಯನ 5 ವರ್ಷ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕಂತ ಆಸೆ. ಸರ್ ಅದ್ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ. ಅದು ಒಂದು ಸಂಘಟನೆ, ಅದೊಂದು ಸಂಘಟನೆ. ಅದ್ರ ಬಗ್ಗೆ ನಾನು ಹೆಂಗ್ ಮಾತಾಡ್ತೀನಿ? ಅದೊಂದು ಸಂಘಟನೆ. ಈಗ ಇಲ್ಲ ಸರ್ಕಾರಿ ಜಾಗದಲ್ಲಿ ಕಾರ್ಯಕ್ರಮ ಮಾಡೋದು ಏನೋ ಮಾಡಿದಾರಂತ. ಇದು ಅದು ಅವ್ರು RSS ಅವರು ಒಂದು ಸಂಘಟನೆ. ಆ ಸಂಘಟನೆ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಾರೆ, ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ.